ನಮಸ್ತೆ ಎಲ್ಲರಿಗೂ. ಇವತ್ತು ಕಾಲಭೈರೇಶ್ವರ ಜಯಂತಿ. ಬುಧವಾರ ಬಂದಿದೆ, ಅಷ್ಟಮಿ ದಿನ. ಅಷ್ಟಮಿ ದಿನ ದೀಪಾರಾಧನೆ ಮಾಡೋದು ತುಂಬ ಒಳ್ಳೆಯದು. ಕೂಷ್ಮಾಂಡ ದೀಪ ಅಂದರೆ ಬೂದ್ಗುಂಬಳಕಾಯಿ ದೀಪನ ಹಚ್ಚಿದ್ರೆ ತುಂಬ ಒಳ್ಳೆಯದು. ಒಂದು ಬೂದ್ಗುಂಬಳಕಾಯಿ ತೊಗೊಂಬಂದು ಬಾಗಿಲಿಗೆ ನಿವುಳಿಸಿ ಅದನ್ನು ಮಧ್ಯಕ್ಕೆ ಕಟ್ ಮಾಡಿ ಒಳಗಡೆ ಇರೋ ತಿರುಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಎಳ್ಳೆಣ್ಣೆ 8 ಬತ್ತಿ ದೀಪ 8 ಬತ್ತಿನ ಅಂದರೆ 8 ಬತ್ತಿನ ಒಂದೇ ಬತ್ತಿ ಮಾಡಿ 2 ಕಡೆ ದೀಪವನ್ನು 8 ಬತ್ತಿ ಹಾಕಿ ಇದು ಮಾಡಬೇಕು. ತಟ್ಟೆಗೆ ಅಕ್ಕಿ ಮತ್ತು ಕಪ್ಪು ಎಳ್ಳನ್ನು ಹಾಕಿ ಬೂದುಗುಂಬಳಕಾಯಿಗೆ ಅರಿಶಿನ ಕುಂಕುಮನೆಲ್ಲ ಇಟ್ಟು ಅದನ್ನು ಬಾಗಿಲು ಮುಂದೆ ಇಟ್ಟು ದೀಪನ ಹಚ್ಚಬೇಕು. ಇದನ್ನು ದೇವಸ್ಥಾನದಲ್ಲಾದರೂ ಹಚ್ಬೋದು, ಇಲ್ಲಾಂದರೆ ಹೊಸ್ಲಿಂದ ಆಚೆ ಹಚ್ಬಿಟ್ಟು ಗಂಧಕಡ್ಡಿ ಮತ್ತು ಮಂಗಳಾರತಿನ ಮಾಡಿ ಕೇಳ್ಕೊಬೋದು. ಆರೋಗ್ಯ ಮತ್ತು ಮನೇಲಿರೋ ನಕಾರಾತ್ಮಕ ಶಕ್ತಿಗಳು ಆಚೆ ಹೋಗುತ್ತೆ. ಯಾವುದೇ ಕೆಟ್ಟ ದೃಷ್ಟಿ ಇರುತ್ತೆ ಅಥವಾ ಯಾವುದೇ ರೀತಿಯಾದ ಕಾಯಿಲೆಯಿಂದ ತುಂಬ ದಿನ ಬಳಲ್ತಾ ಇದ್ದು ಏನೂ ಒಳ್ಳೇದಾಗ್ತಾನೇ ಇಲ್ಲ ಅಂತ ಅಂದಾಗ ಈ ಥರ ದೀಪನ ಕಾಲಭೈರವೇಶ್ವರನಿಗೆ ಆರಾಧನೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ನಮಸ್ಕಾರ.